ಹಾಯ್ ಫ್ರೆಂಡ್ಸ್, ಚಾಣಕ್ಯ ನೀತಿ ಉತ್ಸಾಹಗಳಲ್ಲಿನ ಈ ಅಭ್ಯಾಸಗಳೇ ಅವರಿಗೆ ಶಕ್ತಿ ಎಂದಿದ್ದಾರೆ ಚಾಣಕ್ಯ. ಆಚಾರ್ಯ ಚಾಣಕ್ಯರು ಉತ್ಸಾಹಿಗಳ ಕುರಿತು ತಮ್ಮ ಚಾಣಕ್ಯ ನೀತಿಯಲ್ಲಿ ಉಲ್ಲೇಖಿಸಿದ್ದು, ಇವರಲ್ಲಿನ ಕೆಲವೊಂದು ಅಭ್ಯಾಸಗಳು ಅವರನ್ನು ಯಶಸ್ವಿ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಎಂದಿದ್ದಾರೆ. ಉತ್ಸಾಹಿಗಳಲ್ಲಿ ಯಾವೆಲ್ಲ ಅಭ್ಯಾಸಗಳಿರುತ್ತವೆ ಗೊತ್ತೇ? ಉತ್ಸಾಹಿಗಳ ಈ ಗುಣವೇ ಅವರಿಗೆ ಪೂರಕ ಎನ್ನುತ್ತಾರೆ ಚಾಣಕ್ಯ. ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ನಮ್ಮನ್ನು ನಿಯಂತ್ರಿಸುವ ಉತ್ಸಾಹದ ಕುರಿತು ಹೇಳಿದ್ದಾರೆ. ಉತ್ಸಾಹಿಗಳು ಕೆಲವೊಂದು ಅಭ್ಯಾಸಗಳನ್ನು ಹೊಂದಿರುತ್ತಾರೆ. ಉತ್ಸಾಹಿಗಳಲ್ಲಿರುವ ಈ ಅಭ್ಯಾಸಗಳು ಅವರನ್ನು ನಿಯಂತ್ರಣ ಮಾಡುತ್ತದೆ. ಪ್ರಾಮಾಣಿಕತೆಯಿಂದಿರುವರು. ಉತ್ಸಾಹ ಹೊಂದಿರುವ ಜನರು ತಮ್ಮ ಕೆಲಸವನ್ನು ಪೂರ್ಣ ಪ್ರಾಮಾಣಿಕತೆ ಮತ್ತು ದೃಢ ಸಂಕಲ್ಪದಿಂದ ಮಾಡುವುದಲ್ಲದೆ ಉತ್ಸಾಹದಿಂದ ತುಂಬಿದ ಫಲಿತಾಂಶಗಳನ್ನು ಸಾಧಿಸುತ್ತಾರೆ. ಅವರು ಯಾವುದೇ ಕೆಲಸವನ್ನು ಮಾಡಲು ಹೊರಟರೂ ಅದನ್ನು ಪೂರ್ಣ ಪ್ರಾಮಾಣಿಕತೆಯಿಂದ ಮಾಡಿ ಮುಗಿಸುತ್ತಾರೆ. ಅವರು ಪ್ರಾಮಾಣಿಕವಾಗಿ ಮಾಡುವ ಎಲ್ಲ ಕೆಲಸಗಳು ಅವರಿಗೆ ಯಶಸ್ಸನ್ನು ತಂದುಕೊಡುತ್ತದೆ. ಅಸಾಧ್ಯವಾದದ್ದನ್ನು ಮಾಡುವ ಅಭ್ಯಾಸ. ಆಚಾರ್ಯ ಚಾಣಕ್ಯರ ಪ್ರಕಾರ ಜೀವನದಲ್ಲಿ ಉತ್ಸಾಹವಿದ್ದರೆ ಯಾವುದೇ ಕಷ್ಟವನ್ನು ಸುಲಭವಾಗಿ ತಯಾರಿಸಬಹುದು. ಆಚಾರ್ಯ ಚಾಣಕ್ಯ ಹೇಳುವಂತೆ ಉತ್ಸಾಹಿಗಳು ಅಸಾಧ್ಯವಾದ ಕೆಲಸಗಳನ್ನು ಸಾಧ್ಯವಾಗಿಸುವರು. ನಿರಾಸೆಗೊಳ್ಳದೇ ಇರುವುದು. ಚಾಣಕ್ಯರ ಪ್ರಕಾರ ಉತ್ಸಾಹಿ ಜನರು 2 ಹೆಜ್ಜೆ ಮುಂದೆ ಇರುತ್ತಾರೆ, ಆದರೆ ಜೀವನದಲ್ಲಿ ಯಾವುದೇ ಸಂದರ್ಭದಲ್ಲೂ ನಿರಾಶೆಗೊಳ್ಳುವುದಿಲ್ಲ. ಅಂಥವರು ಸೋತರು ಮತ್ತೆ ಎದ್ದು ನಿಂತು ಯಶಸ್ಸಿಗಾಗಿ ಹೋರಾಡುತ್ತಾರೆ. ಆದರೆ ಉತ್ಸಾಹವಿಲ್ಲದವರು, ಅಂದರೆ ಮನಸ್ಸಿನಲ್ಲಿ ಉತ್ಸಾಹವಿಲ್ಲದವರು ಜೀವನದಲ್ಲಿ ಸೋಮಾರಿಯಾಗುತ್ತಾರೆ ಮತ್ತು ಇಂಥವರು ಏನನ್ನೂ ಕೂಡ ಸಾಧಿಸುವುದಿಲ್ಲ. ಅಲ್ಲದೆ ಉತ್ಸಾಹವಿಲ್ಲದ ಜನರು ಹೇಡಿಗಳು ಮತ್ತು ಅವರು ಯಾವಾಗಲೂ ತಮ್ಮ ಯಶಸ್ಸಿನ ಬಗ್ಗೆ ಅನುಮಾನಗಳನ್ನು ಹೊಂದಿರುತ್ತಾರೆ. ವೈಫಲ್ಯವನ್ನು ಮೆಟ್ಟಿ ನಿಲ್ಲುವ ಅಭ್ಯಾಸ. ಉತ್ಸಾಹದಿಂದ ತುಂಬಿರುವವರು ತಮ್ಮೆಲ್ಲ ಆಸೆಗಳನ್ನು ಸರಳವಾಗಿ ಜಯಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಉತ್ಸಾಹಿ ಜನರು ವಿಫಲವಾದ ವಿಷಯಗಳನ್ನು ಸಹ ಯಶಸ್ವಿಯಾಗಲು ಉತ್ಸಾಹವನ್ನು ಹೊಂದಿರುತ್ತಾರೆ. ಅವರಿಗೆ ಎಂತಹುದೇ ಕಠಿಣ ಕೆಲಸ ನೀಡಿದರೂ ಅದನ್ನು ಬಹಳ ಉತ್ಸಾಹದಿಂದ ಮಾಡಲು ಮುಂದಾಗುತ್ತಾರೆ. ಇಂಥವರು ಕಷ್ಟದಲ್ಲೂ ಉತ್ಸಾಹಿಗಳಾಗಿರುವ ಅಭ್ಯಾಸವನ್ನು ಬೆಳೆಸಿಕೊಂಡಿರುತ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಉತ್ಸಾಹಿಗಳ ಬಗ್ಗೆ ಚಾಣಕ್ಯರ ಈ ಮಾತುಗಳು ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ. ಇಂತಹ ಇನ್ನೂ ಹೆಚ್ಚು ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಧನ್ಯವಾದಗಳು.